ಎಷ್ಟೇ ಬಟ್ಟೆ ಆದರೂ ಮೇಲ್ಗಡೆ ಡ್ರಮ್ಗೆ ಬಟ್ಟೆಗೆ ಇಷ್ಟು ಗ್ಯಾಪ್ ಇರಬೇಕು. ಓಕೆ, ಅಷ್ಟು ಗ್ಯಾಪ್ ಇದ್ರೇ ಪರ್ಫೆಕ್ಟ್ ವಾಷಿಂಗ್ ಕ್ಲೋಸ್ ಮಾಡಿ. ಇದು ಇದು ಮೈನ್ ವಾಶು, ಇದು ಫ್ರೀ ವಾಶು. ಪೌಡ್ರು ಹಾಕೊಳ್ಳಿ. ಪೌಡ್ರ್ ಎಲ್ಲ ಹಾಕ್ಬೇಕಣ್ಣ? ಎರಡರಲ್ಲಿ ಹಾಕೋಬೋದು. ಎರಡರಲ್ಲಿ ಪೌಡ್ರ್. ಮಧ್ಯದಲ್ಲಿ ಫ್ಯಾಬ್ರಿಕ್ ಶಾರ್ಪ್ನರ್ಸ್ ಅಂದರೆ ಲಿಕ್ವಿಡ್ ಕಂಫರ್ಟ್. ಇಲ್ಲ, ಕಂಫರ್ಟ್ ಮಾತ್ರ, ಲಿಕ್ವಿಡ್ ಎಲ್ಲ ಇಲ್ಲಿ ಹಾಕಬೇಕು. ಪೌಡರ್ ಹಾಕಿಲ್ಲ ಅಂದ್ರೆ ಲಿಕ್ವಿಡ್ ಹಾಕ್ಬೋದಾ? ಹಾಕ್ಬೋದು. ಇಲ್ಲಿ ಎರಡರಲ್ಲೂ ಹಾಕ್ಬೇಕು. ಇದರಲ್ಲಿ ಇದು ಕಂಫರ್ಟ್ ಮಾತ್ರ, ಓನ್ಲಿ ಕಂಫರ್ಟ್. ಕ್ಲೋಸ್ ಮಾಡಿ. ಇದು ನಿಮಗೆ ಆನ್ ಅಂಡ್ ಆಫ್ ಸ್ವಿಚ್. ಇದೆಲ್ಲ ಫೆದರ್ ಟಚ್ ಆನ್ ಆಗುತ್ತೆ. ನೀವು ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾವ ಪ್ರೋಗ್ರಾಮ್ ಬೇಕು ನಿಮಗೆ ಅದನ್ನ ಹಾಕೊಳ್ಳಿ. ಈಗ ಮಿಕ್ಸ್ ಫ್ಯಾಬ್ರಿಕ್, ಆಟೋಮೆಟಿಕ್ ಮಿಕ್ಸ್ ಫ್ಯಾಬ್ರಿಕ್ ಬರುತ್ತೆ. ಡೈಲಿ ಯೂಸ್ ಮಾಡೋಂಥ ಬಟ್ಟೆಗೆ ನೀವು ಮಿಕ್ಸ್ ಫ್ಯಾಬ್ರಿಕ್ ಸಾಕು. ಕಾಟನ್, ಬರೀ ಕಾಟನ್ ಬಟ್ಟೆ ಇದ್ರೆ ಕಾಟನ್ಗೆ ಹಾಕೊಳ್ಳಿ. ಎಕೋ ವಾಶ್ ಬೇಕು ಅಂದ್ರೆ ಎಕೋ ವಾಶ್ಗೆ ಹಾಕೊಳ್ಳಿ. ಎಕೋ ವಾಶ್ ಅಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಲಿಟಿ ಬೇಕು, ವಾಷಿಂಗ್ ಕ್ವಾಲಿಟಿ. ಬರೀ ವೈಟ್ ಬಟ್ಟೆ ಇದ್ರೆ ಇದಕ್ಕೆ ಹಾಕೊಳ್ಳಿ. ಜೆಂಟಿಲ್ ವಾಶ್ ಬೇಕು ಅಂದ್ರೆ ಇದಕ್ಕೆ ಹಾಕೊಳ್ಳಿ. ಜೆಂಟಿಲ್ ವಾಶ್ ಅಂದ್ರೆ ಸಣ್ಣ ಸಣ್ಣ ಬಟ್ಟೆಗಳು ಅಂತ. ಬೇಬಿ ಕೇರ್, ಸಣ್ಣ ಮಕ್ಕಳ ಬಟ್ಟೆ. ಇದು ಬಂದ್ಬಿಟ್ಟು ಓನ್ಲಿ ನೀವು ಬರೀ ಕೈಯಲ್ಲಿ ಏನಾದ್ರು ಒಗೆದಿರೋ ಬಟ್ಟೆ ಇದ್ರೆ ಬರೀ ಜಾಲ್ಸೋದು ಡ್ರೈ ಮಾಡೋದು ಬೇಕಾದ್ರೆ ಇದಕ್ಕೆ ಹಾಕೊಳ್ಳಿ. ಇದು ರಿಫ್ರೆಶ್ 30 ಮಿನಿಟ್ಸ್ ಅಂದರೆ ನಿಮ್ಗೆ ಎಲ್ಲರೂ ಜಾಸ್ತಿ ಕೊಳೆ ಇಲ್ಲ, ಲೈಟ್ ಕೊಳೆ ಇದ್ರೆ ಅದಕ್ಕೆ ಹಾಕೊಳ್ಳಿ. ಸ್ಪೋರ್ಟ್ಸ್ ಶೂಗಳು. ಇದು ಉಲ್ಲನ್ ಬಟ್ಟೆಗೆ, ಅಂದರೆ ಸ್ವೆಟ್ಸ್ ಸ್ವೆಟರ್ಸ್ ಅಂತದ್ದು. ಇದು ಬ್ಲ್ಯಾಂಕೆಟ್, ಜೀನ್ಸ್ ಪ್ಯಾಂಟ್ ಇದ್ರೆ ಅದಕ್ಕೆ ಹಾಕೊಳ್ಳಿ. ಇದು ಎಲ್ಲರೂ ಫಂಕ್ಷನ್ಗೆ ಹೋಗಿ ಬಂದು ತೆಗಿತಾರಲ್ಲ ಬಟ್ಟೆ, ಅಂತ ಬಟ್ಟೆ. ಮಿಕ್ಸ್ ಫ್ಯಾಬ್ರಿಕ್ ಅಲ್ಲಿ ಹಾಕಂಗಿಲ್ಲ ಜೀನ್ಸ್ ಅವೆಲ್ಲ. ಮಿಕ್ಸ್ ಫ್ಯಾಬ್ರಿಕ್ ಅಂದ್ರೆ ನಿಮಗೆ ಒಂದು ಜೀನ್ಸ್ ಇತ್ತೆ ಅಂತ ತಿಳ್ಕೊಳ್ಳಿ. ಅದೇನಾಗುತ್ತೆ, ಒಂದೇ ಕಡೆ ವೆಯ್ಟ್ ಜಾಸ್ತಿ, ಇನ್ನೊಂದು ಕಡೆ ವೆಯ್ಟ್ ಕಡಿಮೆ ಆಗುತ್ತೆ. ವೈಬ್ರೇಷನ್. ಸೊ ಜೀನ್ಸ್ ಇರೋದೆಲ್ಲ ಫಸ್ಟ್ ಬಲ್ಕಿಯಲ್ಲಿ ಹಾಕೊಂಡ್ಬಿಡ್ಬೇಕು. ಬರೀ ಜೀನ್ಸು, ಬರೀ ಬೆಡ್ ಶೀಟ್ಸ್ ಇದಕ್ಕೆ ಹಾಕೊಳ್ಳಿ. ಬೇರೆದೆಲ್ಲ ಮಿಕ್ಸ್ ಮಾಡ್ಕೋಬೋದು. ಇದು ಈಗ ಮಿಕ್ಸ್ ಫ್ಯಾಬ್ರಿಕ್ ಅಲ್ಲಿದೆ. ಇಲ್ಲಿ ನಿಮಗೆ ಇನ್ನು ಇದು ಗೊತ್ತಾಯ್ತಲ್ವ, ಇದೆಲ್ಲ ಪ್ರೋಗ್ರಾಮ್. ಇಲ್ಲಿ ಎಕ್ಸ್ಟ್ರಾ ಪ್ರೋಗ್ರಾಮ್ಸ್ ಅಂತ ಕೊಟ್ಟಿರ್ತಾರೆ. ಇದು ನಿಮಗೆ ಡಿಲೇ ಟೈಮಿಂಗ್ ಅಂತ ಕೊಟ್ಟಿದ್ದಾರೆ. ಡಿಲೇ ಈಗ ನೀವೆಲ್ಲ ಆಚೆ ಹೋಗ್ತಾ ಇರೋ ಬರೋದು ಒಂದು 3 hours 4 hours ಆಗುತ್ತೆ. ನೀವು 4 hours ಕಂಪ್ಲೀಟ್ ಆಗಿ ನಿಂತಿರ್ಬೇಕು ಅಂದ್ರೆ ನೀವು 3 hours ಡಿಲೇ ಟೈಮ್ಗೆ ಹಾಕೋಬೇಕು. ಎಲ್ಲಾದ್ರೂ ಹಾಕಿಬಿಟ್ಟು ಹೋಗ್ಬಿಡೋದು. ಸ್ಟಾರ್ಟ್ ಮಾಡ್ಬಿಟ್ಟು ಹೋಗ್ಬಿಟ್ರಿ ನೀವು 3 hour ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ನೀವು 4 hours ಬರ್ತೀರಲ್ಲ, ಕರೆಕ್ಟ್ ನೀವು ಬಂದಿರೋ ಟೈಮ್ಗೆ ಅದು ವಾಶ್ ಆಗಿ ನಿಂತಿರುತ್ತೆ. ಅವಾಗ ಏನಕ್ಕೆ ಈಗ ಆಪ್ಷನ್ ಅಂದ್ರೆ, ಈಗ ನೀವು ಸ್ಟಾರ್ಟ್ ಮಾಡ್ಬಿಟ್ಟು ಹೋಗ್ತೀರಾ, 4-5 hours ಆಗುತ್ತೆ, ನಿಮ್ಗೆ 1 hour ಪ್ರೋಗ್ರಾಮ್ ಆಗೋಗುತ್ತೆ. 3 hours ಒಳಗಡೆ ಇರುತ್ತೆ, ಬಟ್ಟೆ ಸ್ಮೆಲ್ ಬರುತ್ತೆ. ಅದಕ್ಕೆ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಇದು ನಿಮ್ಗೆ ಅಪ್ ಟು 11 hours ಏನು ಕೊಟ್ಟಿರ್ತಾರೆ. 12 hours ಕೊಟ್ಟಿದ್ದಾರೆ. 12 hours ಮಾಡ್ಬೋದು. ಆಮೇಲೆ ಟಬ್ ಕ್ಲೀನ್, ಈ ಮಿಷಿನ್ನ ಕ್ಲೀನ್ ಮಾಡಬೇಕು. ಅವಾಗ ನೀವು ಟಬ್ನ ಕ್ಲೀನ್ ಮಾಡಬೇಕು. ಒಳಗಡೆ ಈ ಡಸ್ಟು ಪ್ಲಸ್ ವಾಟರ್ ಹಾರ್ಡ್ನೆಸ್ ಇರುತ್ತಲ್ಲ, ಹಾರ್ಡ್ನೆಸ್ ವಾಟರ್ ಬಂದು ಒಳಗಡೆ ಎಲ್ಲ ಕೂತಿರುತ್ತೆ. ಈಗ ನಾವು ಬಕೆಟ್ ಯೂಸ್ ಮಾಡಿದ್ರೆ ವೈಟ್ ಅದೆಲ್ಲ ಟಬ್ ಒಳಗಡೆ ಹಾಕ್ಬಿಟ್ರೆ ನಿಮ್ಗೆ ಟಬ್ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲ ನಿಮ್ಗೆ ವಾಷಿಂಗ್ ಕ್ವಾಲಿಟಿ ಬರೋದಿಲ್ಲ. ಅದನ್ನ ನೀವು ಟಬ್ ಕ್ಲೀನ್ ಮಾಡಬೇಕು ಅಂದ್ರೆ ಇದು 3 seconds ಪ್ರೆಸ್ ಮಾಡ್ಕೊಂಡಿದ್ರೆ ಇದು ಟಬ್ ಕ್ಲೀನ್ ಅಂತ ಬರುತ್ತೆ. ಟಬ್ ಕ್ಲೀನ್ ಅಂತ ಬರುತ್ತೆ. ಅದನ್ನ ಅವಾಗ ನೀವು 20 to 30 ವಾಷಸ್ ಒಂದ್ಸಲ ನೀವು ಮಾಡಬೇಕು. ಅದು ಹಿಂಗೆ ಅದು ಆನ್ ಮಾಡಿಬಿಟ್ಟು ಬಿಟ್ಬಿಡೋದನ್ನು ಸ್ಟಾರ್ಟ್ ಮಾಡಬೇಕು ಅಷ್ಟೇ. ಸ್ಟಾರ್ಟ್ ಮಾಡಿ ಇದು ಟಬ್ ಕ್ಲೀನಿಂಗಿಗೆ ಇಟ್ಬಿಟ್ರೆ ಮುಗೀತಾ? ಅಷ್ಟೇ. ಪೌಡ್ರ್ ಬರುತ್ತೆ, ಆ ಪೌಡ್ರ್ ಹಾಕ್ಬಿಟ್ಟು ಟಬ್ ಕ್ಲೀನ್ ಆನ್ ಮಾಡ್ಬಿಟ್ಟು ಬಿಟ್ಬಿಡಬೇಕು. ಬಟ್ಟೆ ಹಾಕ್ಬಾರ್ದು. ಅದೇ ಟಬ್ ಕ್ಲೀನ್ ಒಂದು ಸಪ್ರೇಟ್ ಪೌಡರ್ ಬರುತ್ತಲ್ಲ. ಆಮೇಲೆ ಇದು ಬಂದ್ಬಿಟ್ಟು ಸ್ಪಿನ್. ಬರೀ ಸ್ಪಿನ್, ಕೈಲಿ ಹೋಗಿರೋ ಬಟ್ಟೆ ಎಲ್ಲ ನೀವು ಬರೀ ಡ್ರೈ ಮಾಡ್ಕೋಬೇಕು ಅಂದ್ರೆ ಇದನ್ನ 3 seconds ಪ್ರೆಸ್ ಮಾಡ್ಕೊಂಡಿರಿ. ಇಲ್ಲಿ ಸ್ಪಿನ್ ಅಂತ ಬರುತ್ತೆ. ಇದು ಬರೀ ಸ್ಪಿನ್ ಮಾಡೋಕ್ಕೆ. ಆಮೇಲೆ ಟೆಂಪ್ರೇಚರ್ ನೀವೇನಾದ್ರು ಚೇಂಜ್ ಮಾಡಬೇಕು. ಈಗ ಯಾವುದೇ ಪ್ರೋಗ್ರಾಮ್ ಟೆಂಪ್ರೇಚರ್ ನಿಮಗೆ ಆಟೋಮೆಟಿಕ್ ಇರುತ್ತೆ. ಈಗ ಇದೆಯಲ್ಲ, ಇದೆಲ್ಲ ಬಂದ್ಬಿಟ್ಟು ಟೆಂಪ್ರೇಚರ್ ಸಿಂಬಲ್ಸ್. ನೀವು ಅದು ಬೇಡ ಅಂದ್ರೆ, ಸಾರಿ, ಅದು ನಿಮ್ಗೆ ಜಾಸ್ತಿ ಬೇಕು ಅಂದ್ರೆ ಇದನ್ನ 60 degrees ಆ ಥರ ನೋಡಿ. ಒಂದು ಪ್ರೋಗ್ರಾಮ್ಗೆ ಎಷ್ಟು ಬೇಕೋ ಅಷ್ಟೇ ಸೆಟ್ ಆಗುತ್ತೆ. ಈಗ ಮಿಕ್ಸ್ಡ್ ಅವರಿಗೆ 60 ಇದೆಯಲ್ಲ, ಕಾಟನ್ ಇದೆಯಲ್ವಾ, ಕಾಟನ್ ಬ್ರಷ್ ಮಾಡಿದ್ರೆ ನೋಡಿ 80-95 ಬರುತ್ತೆ. ಇದು ಮಿಕ್ಸ್ ಫ್ಯಾಬ್ರಿಕ್ ನಿಮ್ಗೆ ಅಷ್ಟು ಬರಲ್ಲ, 60 ಮ್ಯಾಕ್ಸ್. ಮಿಕ್ಸ್ ಫ್ಯಾಬ್ರಿಕ್ ಏನಾಗುತ್ತೆ ಅಂದರೆ ನಿಮಗೆ ಇದಿರುತ್ತೆ, ಏನಂತಾರೆ, ಐಸ್. ಇದು ರಿನ್ಸ್ ಬಂದ್ಬಿಟ್ಟು ಎಕ್ಸ್ಟ್ರಾ ರಿನ್ಸ್ ಬರುತ್ತೆ. ಅದು ಇದರಲ್ಲಿ 2 ರಿನ್ಸ್ ಇರುತ್ತೆ. ಇದಾದರೆ ನಿಮ್ಗೆ ಎಕ್ಸ್ಟ್ರಾ ರಿನ್ಸ್ ಬರುತ್ತೆ.
ಇದು ಸ್ಟೈನ್ ವಾಶ್, ತುಂಬ ಕೊಲೆ ಇರೋಂಥ ಬಟ್ಟೆ ಸ್ಟೈನ್ ವಾಶ್ ಹಾಕಬೇಕು. ಇದು ಬಟ್ಟೆ ಹೊರಗಡೆ ನೆನೆಸಬೇಕು ಅಂದರೆ ಇದರಲ್ಲಿ ಇರುತ್ತೆ 30 ಮಿನಿಟ್ಸ್ ಸೋಕ್ ಇರುತ್ತೆ. ಅದಕ್ಕಿಂತ ಎಕ್ಸ್ಟ್ರಾ ಬೇಕು ಅಂದರೆ ಸೋಕ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಇದು ಪ್ರೀ ವಾಶ್, ಬಟ್ಟೆ ಒಗೆಯೋಕ್ಕಿಂತ ಮುಂಚೆ ನೀವು ಪ್ರೀ ವಾಶ್ ಮಾಡ್ಕೊಂಬಂದ್ರೆ ಅದು ಹಾಕ್ಬೋದು. ಇದನ್ನ ಯಾವುದೇ ಒಂದು ನೀವು ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಓಕೆ ಕೊಟ್ಟರೆ ಅದಕ್ಕೆ ಆ್ಯಡ್ ಆಗುತ್ತೆ. ನೀವು ಯಾವ ಪ್ರೋಗ್ರಾಮ್ಸ್ ಇಡೋ ಆ ಪ್ರೋಗ್ರಾಮ್ಗೆ ಆ್ಯಡ್ ಆಗುತ್ತೆ. ಈ ಪ್ರೋಗ್ರಾಮ್ಸ್ ಜಸ್ಟ್ ನೀವು ಡೈಲಿ ಬಟ್ಟೆ ಯೂಸ್ ಮಾಡಬೇಕು ಅಂದರೆ ಆನ್ ಮಾಡಿ ಸ್ಟಾರ್ಟ್ ಮಾಡಿ ಅಷ್ಟೇ. ಸ್ಟಾರ್ಟ್ ಆಗೋಯ್ತಾ ಈಗ? ಸ್ಟಾರ್ಟ್ ಆಗೋದು. ನೀರು